ನೋಡಿ ಸ್ನೇಹಿತರೆ, ಇದು ರೇರಲ್ಲಿ ಇರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ವಿಂಟಾಲ್ ನೇಂದ್ರ ಅಂತ ಹೇಳಿ. ಇದು ನಿಮಗೆ ದನಕ್ಕೆ ಹಿಂಡಿ ಆಗುದಿಲ್ಲ, ಇದನ್ನೇ ಸೊಪ್ಪು ಕೊಂಡೋಗಿ ಹಾಕುದು. ಒಳ್ಳೆ ಆಗ್ತದೆ. ಭಾರಿ ಭಯಂಕರ ತಿಂತದೆ. ಹೌದಾ? ಇದು ಮೊದಲು ಹಿಂಡಿ ಆಗ್ತದೆ, ಈಗ ಹಿಂಡಿ ಆಗುದಿಲ್ಲ. ಕಾಯ ಕೈಲಾಸ ಅಂತ ಹೇಳಿ ನಾನು ದುಡಿದನ್ನು ಯಾವತ್ತು ಬಿಡ್ಲಿಲ್ಲ. ಮತ್ತೆ ಯಾವ್ದಕ್ಕೂ ಆಸೆ ಹಾಕುವುದಿಲ್ಲ. ಅವರು ಇದು ಚೀನಿಕಾಯಿ ಅಂತ ಕೇಳಿದ್ರಂತೆ. ಮುಂದಿನ ವರ್ಷ ಆಗ್ಬೋದಾ ಈ ರೀತಿ ಚೀನಿಕಾಯಿ ಅಂತ ಕೇಳಿ? ಇದು ಮಗ ಹೇಳಿದ ಅಡಿಕೆ ಹಾಕು ಅಂತ, ನಾನು ಹೇಳುದು ತೆಂಗು ಹಾಕು ಅಂತ. ಸ್ವಲ್ಪ ನಮಗೆ ಚರ್ಚೆ ಆಯ್ತು, ಯಾವ್ದು ಬೇಡದೆ ಬಾಳೆ ಹಾಕ್ಲಿಕ್ಕೆ ನಾನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪಟ್ರಮೆ ಗ್ರಾಮದಲ್ಲಿದ್ದೇನೆ. ಒಂದು ಅಡಿಕೆ ಹೊರತಾಗಿ ಬೇರೆ ಬೇರೆ ಕೃಷಿಯನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಿಮಗೆ ಬಂದಿದ್ದಾರೆ. ಇವರು ಚಂದ್ರಶೇಖರ್ ಅಂತೇಳಿ ರೈತರ ಹೆಸರು. ಇವರು ಕಳೆದ 1 ವರ್ಷದಿಂದ ಇವ್ರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಮಗೆ ತುಂಬ ಜನರು ಸಂದರ್ಶನಗಳನ್ನು ಕೊಡ್ತಿರಲಿಲ್ಲ, ಯಾಕೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ 1000 ದಾಟಿರಲಿಲ್ಲ. ಆ ಟೈಮಲ್ಲೂ ಕೂಡ ನಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡು ಚೆನ್ನಾಗಾಗತ್ತೆ ಅಂತೇಳಿ ಇವರೊಂದು ನಮಗೆ ಸಂದರ್ಶನ ಕೊಟ್ಟಿದ್ದರು. ಕೆರೆಯ ಬಗ್ಗೆ ಅವರ ತೋಟಕ್ಕೆ ಬಂದಿದ್ದೇನೆ. ಸಹಜವಾಗಿ ನಮ್ಮಲ್ಲಿ ಒಂದು ಬೆಳೆಯನ್ನು ಮಾತ್ರ ಬೆಳೀತಾರೆ, ಆದರೆ ಇವರು ಕ್ವಿಂಟಾಲ್ ನೇಂದ್ರ ಅಂತೇಳಿ ನಿಮಗೆ ಇಲ್ಲಿ ಕಾಣ್ಬೋದು. ದೊಡ್ಡದಾಗಿರುವಂತಹ ನೇಂದ್ರದ ಮರ ನಿಮಗೆ ಕಾಣ್ಬೋದು. ಅದೇ ರೀತಿಯಲ್ಲಿ ಅದರ ಮಧ್ಯದಲ್ಲಿ ಮರಗೆಣಸನ್ನು ಹಾಕಿದ್ದಾರೆ ಮತ್ತು ಬಳ್ಳಿ ಗೆಣಸನ್ನು ಹಾಕಿದ್ದಾರೆ. ಈ 3 ಮಿಶ್ರ ಬೆಳೆಯನ್ನು ಮಾಡಿ ಅವರು ಪೂರ್ತಿ ಈ ವರ್ಷದ ಒಂದು ಕೃಷಿಯನ್ನು ಮಾಡಿದ್ದಾರೆ. ಅದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ. ನಿಮಗೆ ಅದನ್ನೆಲ್ಲ ತೆಗೆದು ತೋರಿಸ್ತೇವೆ. ಬನ್ನಿ, ಚಂದ್ರಶೇಖರನ ಜೊತೆ ಮಾತುಕತೆ ಮಾಡುವ. ಚಂದ್ರ, ನಮಸ್ಕಾರ. ನಮಸ್ತೆ. ಸಂಚಲಾರ ಗರಿಪಾರ ನೋಡಿ, ಇಲ್ಲಿ ಗೆಣಸನ್ನು ತೆಗೆದು ತೋರಿಸ್ತಾರೆ. ಯಾವ್ದು ಗೊಬ್ಬರ ಹಾಕ್ಲಿಲ್ಲ ಚಂದ್ರನ ಇದಕ್ಕೆ? ಹೆಚ್ಚು ಇದಕ್ಕೆ ಸ್ವಲ್ಪ ಕೋಳಿ ಗೊಬ್ಬರ ಹಾಕಿದ್ದೇನೆ. ಕೋಳಿ ಗೊಬ್ಬರ? ಹೌದು. ಅದು ಬಾಳೆಗೂ ಆಯ್ತು, ಉಳಿದಲ್ಲ? ಉಳಿದು ಬಾಳೆಗೆ ಹಾಕ್ತೇವೆ. ಎಷ್ಟು ಕೆಜಿ ಇರ್ಬೋದು? 1 ಕೆಜಿ ಇರ್ಬೋದಾ? ಇದು 1 ಕೆಜಿ ಮೇಲೆ ಬರ್ತದೆ. ನೋಡಿ, ಇದೊಂದು ನೋಡಿ ಹೇಗಿದೆ ಅಂತ ಹೇಳಿ. ಗೆಡ್ಡೆ ಸುಮಾರು 1.5 ಕೆಜಿಗಿಂತ ಮೇಲೆ ಬಂದಿದೆ. ಎಷ್ಟು ಟೈಮ್ ಆಯ್ತು ಇದು? ಇದು 3 ತಿಂಗಳು ದಾಟಿದೆ. ಮೊನ್ನೊಂದು ಆಗ್ದದ್ದು 3 ಕೆಜಿ 350 ಗ್ರಾಮ್ ಇತ್ತು. ಹೌದಾ? ಎಲ್ಲಿ ಕೊಟ್ರಿ ಅದು? ಅದು ನಮ್ಮ ಟ್ಯಾಪಿನ ಒಂದು ಅಂಗಡಿಯಲ್ಲಿ ಕೊಂಡು ಕೊಟ್ಟರಂತೆ. ಅವರು ಇದು ಚೀನಿಕಾಯಿ ಅಂತ ಕೇಳಿದ್ರಂತೆ. ಮುಂದಿನ ವರ್ಷ ಆಗ್ಬೋದಾ ಈ ರೀತಿ ಚೀನಿಕಾಯಿ ಅಂತ ಕೇಳಿ? ನಾವು ದೇವರ ಜಾಗದಲ್ಲಿ ಅಲ್ಲ ಇರುವುದು ಅಲ್ಲ. ಎಷ್ಟು ಬರ್ತದೆ ಒಂದು ಬಳ್ಳಿಯಲ್ಲಿ? ಹೌದು, ಒಂದು ದೊಡ್ಡದಾದ್ರೆ ಒಂದೇ ಇಲ್ಲದ್ರೆ ಸಣ್ಣದಾದ್ರೆ ಒಂದು 4-5 ಗಿಡ್ಡ ಬರ್ತದಲ್ಲ. ಹೌದು. ಎಷ್ಟು ರೇಟ್ ಸಿಗ್ತದೆ ಅದಕ್ಕೆ? ಕೆಲವು 40 ರೂಪಾಯಿ ಕೆಜಿ ಕೊಡ್ತಾರೆ, ಕೆಲವರು 35-30 ಹೀಗೆ ಅಂಗಡಿಯಲ್ಲಿ ಕೊಡುದು. ಸ್ವಲ್ಪ ಅದನ್ನ ನಮ್ಮ ಅತ್ತೆ ಮನೆಯಲ್ಲಿ ಇತ್ತು. ಅದನ್ನ ನೋಡೋಣ ಖುಷಿ ಆಯ್ತು. ತಗೊಂಡು ಬಂದು ಇಲ್ಲಿ ಬಳ್ಳಿ ತೆಂಗಿನ ಬುಡದಲ್ಲಿ ಹಾಕಿದ್ದು. ಒಂದು 3-4 ವರ್ಷ ಆಯ್ತು, ಅದಲ್ಲೇ ಇತ್ತು. ಈ ವರ್ಷ ಏನ್ ಜಾಗ ನೋಡುವಾಗ ಇಲ್ಲಿ ಹಾಕುವಾಗ ಅಂತ ಮನಸ್ಸಾಯ್ತು, ಅದಕ್ಕೆ ಹಾಕಿದೆ. ಹಾಕುವಾಗ ಚೆನ್ನಾಗಿ ಬಂತು. ತುಂಬಾ ಹಾಕಿದ್ದೇನೆ ನೋಡಿ, ಅಲ್ಲಿ ಮೇಲೆ ಕೂಡ ಹಾಕಿದ್ದೇನೆ. ನಾನು ಇದರ ಗೆಣಸ ಆಗ್ತದೆ ಅಂತ ಹೇಳಿ ಅಲ್ಲ, ಇದು ನೆಲ ತಂಪಿರ್ಲಿ ಅಂತ ಹೇಳಿ ಹಾಕಿದ್ದು. ಆದ್ರೆ ಒಳ್ಳೆ ಪ್ರಯೋಜನ. BP ಶುಗರಿಗೆ ಭಾರಿ ಒಳ್ಳೇದು, ಕೊಲೆಸ್ಟ್ರಾಲ್ ಎಲ್ಲ ಭಾರಿ ಒಳ್ಳೇದು ಅಂತ ಅಲ್ಲ. ನಾನು ತಿಂತೇನೆ, ಒಳ್ಳೆ ರುಚಿ ಉಂಟು ಕೂಡ. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ ಗೆಡ್ಡೆ ಈ ರೀತಿ ಬೆಳೆದಿದ್ದಾರೆ. ಅಂದ್ರೆ ಇದೊಂದು ಉಪ ಉತ್ಪನ್ನ ಅಲ್ಲ, ಇದ್ರೊಟ್ಟಿಗೆ ಬಾಳೆ ಮೈನ್ ಆದ್ರೆ ಅದರೊಟ್ಟಿಗೆ ಒಂದು ಈಟಿಗೆ ಎಲ್ಲ ಖರ್ಚಿಗೆಲ್ಲ. ನಾನು ದನಕ್ಕೆ ಹಿಂಡಿ ಆಗುದಿಲ್ಲ, ಇದನ್ನೇ ಸೊಪ್ಪು ಕೊಂಡೋಗಿ ಹಾಕುದು. ಒಳ್ಳೆ ಆಗ್ತದೆ, ಭಾರಿ ಭಯಂಕರ ತಿಂತದೆ. ಹೌದಾ? ಮೊದಲು ಹಿಂಡಿ ಆಗ್ತದೆ, ಈಗ ಹಿಂಡಿ ಆಗುದಿಲ್ಲ, ಬೇಕಾದಷ್ಟು ತಿಂತದೆ. ಇದೊಂದು ಹೊಸ ವಿಷಯ ಕೇಳಿದ್ದು ನಾನು ಅಲ್ಲ. ಒಂದು ಬೇರೆ ಬೇರೆ ಟೈಪ್ ನ ಕೃಷಿಯನ್ನು ಮಾಡಿದಾಗ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ಲಾಭಗಳು ಬರ್ತಲ್ಲ. ಲಾಭ ಬರಬಹುದಂತ ನಾವು ನಿರೀಕ್ಷೆ ಇಡುವುದಿಲ್ಲ, ಬಂದ್ರೆ ಅದ್ರ ನಮ್ಮ ಕರ್ತವ್ಯ. ಕಾಯ ಕೈಲಾಸ ಅಂತ ಹೇಳಿ ನಾನು ದುಡಿದನ್ನು ಯಾವತ್ತು ಬಿಡ್ಲಿಲ್ಲ. ಮತ್ತೆ ಯಾವ್ದಕ್ಕೂ ಆಸೆ ಹಾಕುವುದಿಲ್ಲ, ಪ್ರಯತ್ನ ಮಾತ್ರ ಅಲ್ಲ. ಹೌದು ಸ್ನೇಹಿತರೆ, ಕಳೆದ ಬಾರಿ ಇದಕ್ಕಿಂತ ಮೊದಲು ಇವ್ರದೊಂದು ದೊಡ್ಡ ಟ್ಯಾಂಕ್ ಇದೆ, ನಿಮ್ದೊಂದು ಟ್ಯಾಂಕ್ ಇತ್ತಲ್ಲ? ಹೌದು. ಅದ್ರದ್ದು ನಾವೊಂದು ವಿಡಿಯೋ ಮಾಡಿದ್ವಿ. ಆ ಟೈಮಲ್ಲಿ ನಮ್ಗೆ ಸಬ್ಸ್ಕ್ರೈಬರ್ ಯಾರು ಇರ್ಲಿಲ್ಲ, 1000 ಮೇಲೆ ಸಬ್ಸ್ಕ್ರೈಬರ್ ಇದ್ರು. ಆದ್ರೆ ಇವತ್ತು 20,000 ಮೇಲೆ ಇದೆ ಅಲ್ಲ. ಹೇಗೆ ಆಗ್ತದೆ? ನೀವು ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ನ? ನೋಡ್ತಾ ಇದ್ದೀರಿ ತುಂಬಾ ಕಡೆಗೆ ಹೋಗ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ ಅಲ್ಲ. ನೋಡಿ, ಇದರೊಟ್ಟಿಗೆ ಇಲ್ಲಿ ಮರಗೆಣಸನ್ನು ಕೂಡ ಹಾಕಿದ್ದಾರೆ. ಆ ಮರಗೆಣಸನ್ನು ತೆಗೆದು ತೋರಿಸ್ತೇನೆ ನಿಮ್ಗೆ, ಎಷ್ಟು ದಪ್ಪದಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬೆಳೀತದೆ ಅಂತ ಹೇಳಿ. ನೋಡಿ, ಚಂದ್ರನ ಮರಗೆಣಸು ಹಾಕಿದ್ದಾರೆ. ಇದಕ್ಕೆ ಎಷ್ಟು ತಿಂಗಳಾಯ್ತು ಚಂದ್ರಣ್ಣ? 9 ತಿಂಗಳಾಯ್ತು. 9 ತಿಂಗಳಾಯ್ತಾ? ಜೂನಲ್ಲಿ ಹಾಕಿದಲ್ಲ. ಯಾವ ವೆರೈಟಿ ಇದು? ಸಿಲೋನ್ ಕೊಪ್ಪ ಅಂತ ಹೇಳಿದ್ರಿ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಅವ್ರು ಕೊಟ್ಟದಂತ ತಗೊಂಡು ಒಳ್ಳೇದಂತ ಹೇಳಿ ಒಳ್ಳೆ ತಳಿ ಅಂತ ಕೊಟ್ಟಿದ್ದಾರೆ. ತೊಂದ್ರೆ ಇಲ್ಲ, ಒಳ್ಳೆದಾಗ್ತದೆ. ಅದು ಬೇಯಿಸುವಾಗ ಬೆಣ್ಣೆ ಆಗಿ ಬರ್ತದೆ, ಅಷ್ಟು ಒಳ್ಳೆದು ಬೇಯ್ತದೆ, ಚೆನ್ನಾಗಿ ಬರ್ತದೆ. ಕಪ್ಪ ಅಂತ ಹೇಳಿದ್ರೆ ಮಳೆಯಲ್ಲಿ ಗೆಣಸು ಅಂತ ಹೇಳಿರ್ತಾವ ಅಲ್ಲ. ಶಬರಿಮಲೆಗೆ ಹೋಗುವಾಗ ಅಲ್ಲಿ ದಾರಿಯಲ್ಲಿರೋ ಹೋಟ್ಲಲ್ಲೆಲ್ಲ ಕಪ್ಪ ಕಪ್ಪ ಅಂತ ಹೇಳಿ ಸಿಲೋನ್ ಕೊಪ್ಪ ಕೊಡ್ತಾ ಇರ್ತಾರೆ. ರಾಮಕಿರಿಂಗು ಗೆಣಸು ಎಲ್ಲ ಹೇಳ್ತಾರೆ.
ನೋಡಿ ಇದನ್ನು ಮೊದಲು ಕಟ್ ಮಾಡ್ತಾರೆ ಗೆಲ್ಲುಗಳನ್ನು, ಆಮೇಲೆ ತೆಗಿತಾರೆ. ಬರೋದು ಗೊತ್ತಮ್ಮ. ಒಂದು ಮಿಶ್ರ ಕೃಷಿ ಅಂತ ತೋರಿಸುವ ಕೆಲವರಿಗೆ ಅನಿಸ್ತದೆ ಇದು ಏನಿದು ಇದೇನೋ ದೊಡ್ಡ ವಿಷಯನ ಅಂತ ಹೇಳಿ ಆಗ್ತದೆ. ಆದ್ರೆ ನಾವು ತೋರಿಸುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಒಂದೇ ಬೆಳೆಯನ್ನು ನಂಬುದಕ್ಕಿಂತ ಅದರೊಟ್ಟಿಗೆ ಬೇರೆ ಬೇರೆ ಬೆಳೆಯನ್ನು ಮಾಡಿದಾಗ, ಈಗ ನೇಂದ್ರ ಬಾಳೆಗೆ ಹಾಕುವಂತ ಗೊಬ್ಬರದ ಖರ್ಚು ಇದರಲ್ಲಿ ಹೋದ್ರೆ ಅದರ ನೇಂದ್ರ ಬಾಳೆ ಖರ್ಚು ನಿಮ್ಗೆ ಕೊನೆಯಲ್ಲಿ ಉಳಿತದೆ. ನಿಮ್ಗೆ ಘಟ್ಟದ ಮೇಲೆ ಹೋಗುವಾಗ 5-6 ಬೆಳೆಯನ್ನು ಮಾಡ್ತಾರೆ, ವರ್ಷ ಇಡೀ ಅರಶಿನ ಹಾಕ್ತಾರೆ, ಅದರ ಮಧ್ಯದಲ್ಲಿ ಬೇರೆ ಬೇರೆ ಕೃಷಿಗಳನ್ನೆಲ್ಲ ಮಾಡ್ತಾರೆ. ಈಗ ಈ ನೇಂದ್ರ ಬಾಳೆ ಇದಲ್ಲ, ಇದು ಕ್ವಿಂಟಾಲ್ ನೇಂದ್ರ. ಹೌದು, ಕ್ವಿಂಟಾಲ್ ನೇಂದ್ರ ಸುಮಾರು ಒಂದು 50 kg ಹೆಚ್ಚಾಗ್ತದೆ. 50-60 kg ಬರ್ತದೆ. 60 kg ಬರ್ತದಲ್ಲ. ಏನೇನು ಹಾಕಿದ್ರೆ ಅದಕ್ಕೆ ಬುಡಕ್ಕೆ? ಕೋಳಿ ಗೊಬ್ಬರ ಹಾಕಿದ್ದೇನೆ. ಬೇರೆ ಹಟ್ಟಿ ಗೊಬ್ಬರ ಇಂಥದ್ದು ಏನಾದ್ರು? ಹಟ್ಟಿ ಗೊಬ್ಬರ ಹಾಕ್ಲಿಲ್ಲ. ಹಟ್ಟಿ ಗೊಬ್ಬರ ಹಾಕ್ಲಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಸುಫಲ್ ಹಾಕಿದೆ. ಸುಫಲ್ ಹಾಕಿದ್ದೀನಿ. ಹೌದು, 100 ಗ್ರಾಮ್ ಹಾಕಿದ್ದೇನೆ ಅಷ್ಟೇ. ಯಥೇಚ್ಛವಾಗಿ ಹಾಕ್ಬೇಕು. ಒಂದು 3 ಸಾರಿ ಹಾಕಿದ್ದೇನೆ ಮಣ್ಣು. ಈ ಮಣ್ಣು ಇಲ್ಲಿ ಮಣ್ಣು ಒಳ್ಳೆದಿತ್ತಲ್ಲ? ಮಣ್ಣು ಒಳ್ಳೇದಿತ್ತು. ಮೊದಲು ಇದರಲ್ಲಿ ರಬ್ಬರ್ ಇತ್ತು, ಅದು ಒಳ್ಳೇದಿಲ್ಲ ಅಂತ ಹೇಳಿ ಟೈಪಿಂಗ್ ಅದರಲ್ಲಿ ಹಾಲು ಸರಿ ಬಂದ್ರು ಕೂಡ ಅದೊಂದು 15 ದಿವಸ 20 ದಿವಸ ಬರುತ್ತೆ, ಮತ್ತೆ ಅದು ಬರುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕಡ್ದು ನಾನು ಕೊಟ್ಟೆ. ಆಮೇಲೆ ಇದು ಮಗ ಹೇಳಿದ ಅಡಿಕೆ ಹಾಕು ಅಂತ, ನಾನು ಹೇಳುದು ತೆಂಗು ಹಾಕು ಅಂತ. ಸ್ವಲ್ಪ ನಮಗೆ ಚರ್ಚೆ ಆಯ್ತು, ಯಾವ್ದು ಬೇಡದೆ ಬಾಳೆ ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಈಗ ಅವನು ಕೂಡ ಸಪೋರ್ಟ್ ಮಾಡ್ತಾರೆ ಬಾಳೆ ಹಾಕ್ಲಿಕ್ಕೆ. ಚೆನ್ನಾಗಿ ಬಂತು ಬಾಳೆ. ಆದ್ರೆ ಸಮಯ ಸ್ವಲ್ಪ ಇದು ಲೇಟ್ ಆಯ್ತು, ಸ್ವಲ್ಪ ಬೇಗ ಬೆಳಿಬೇಕಿತ್ತು. ಆದ್ರೆ ಅದರ ಗೆಡ್ಡೆ ನನಗೆ ಸಿಗದ ಕಾರಣ ಲೇಟ್ ಆಯ್ತು ಅಷ್ಟೇ. ಎಲ್ಲಿಂದ ನೀವು ಗೆಡ್ಡೆ? ಇದು ಧರ್ಮಸ್ಥಳದಿಂದ, ದಾಸರಗಾಯಿಂದ 3-4 ಸಾರಿ ಹೋಗಿದ್ದೇನೆ. ಕಡಿಯುವಾಗ ಹೋಗುದು, ಅದು ಸಮಯ ಯಾವ್ದು ನೋಡ್ಲಿ, ಒಟ್ಟರೆ ನೆಡುವುದು ಅಂತೇಳಿ ನೆಟ್ಟದ್ದೆ. ಗೆಡ್ಡೆಗೆ 25 ರೂಪಾಯಿ ಕೊಟ್ಟಿದ್ದೇನೆ. ಅಂದ್ರೆ ಅದ್ರ ನೀವು ಒಕ್ಲಿಕ್ಕೆ ಅದಕ್ಕೆ ಲೇಬರ್ ಚಾರ್ಜ್ ಎಷ್ಟಾಗ್ತದೆ? ಹೌದೌದು, ಅವರೇ ಅದು ಕೊಟ್ಟದ್ದು ಅಲ್ಲ. ಎಷ್ಟು ಗೆಡ್ಡೆ ಕೊಟ್ಟರು ನಿಮ್ಗೆ ಅವರು? ಅವರು ಒಂದು 400 ಗೆಡ್ಡೆ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದು ರೇರಲ್ಲಿ ಇರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ವಿಂಟಾಲ್ ನೇಂದ್ರ ಅಂತ ಹೇಳಿ. ಇದು ನಿಮಗೆ ಕೇರಳ ಕಡೆ ಎಲ್ಲ ಹೆಚ್ಚಿರುವಂತದ್ದು. ಚಿಪ್ಸ್ಗೆ ಇಂಥದಕ್ಕೆಲ್ಲ ಹೆಚ್ಚಾಗಿ ಹೋಗ್ತದೆ, ಹೆಚ್ಚು ಕೆಜಿ ಬರ್ತದೆ, ಅದು ಬೆಳಿಬಹುದು. ಅದರೊಟ್ಟಿಗೆ ಇವ್ರ ಹತ್ರ ಮರಗೆ ಗೆಣಸಿನ ಕೋಲು ಬೇಕಾದ್ರೂ ಸಿಗ್ತದೆ. ಹಂದಿಗಳ ಸಮಸ್ಯೆ ಇಲ್ಲಾಂದ್ರೆ ಅದು ಹಾಕ್ಬಹುದು, ಇಲ್ಲಾಂದ್ರೆ ಹಂದಿಗಳಿಗೆ ಆಹಾರ ಕೊಡ್ಬೇಕಾದ್ರೂ ಅದನ್ನ ಹಾಕ್ಬಹುದು. ಇಲ್ಲಂದ್ರೆ ಬಲೆ ಅಥವಾ ಒಂದು ಸಂಗೀತ ಇದು ಫುಲ್ ಕವರ್ ಮಾಡಿದ್ರೆ ಬರುವುದಿಲ್ಲ ಅಲ್ಲ. 1-2 ಸಾರಿ ಬಂದು ಒಂದೊಂದು ಬುಡಾನು ಅದು ಬೇಕಾದಷ್ಟು ತಿಂದು ಹೋಗಿದೆ. ಮತ್ತೆ ಇನ್ನು ಬರೋ ಬೇಡದಲ್ಲಿ ಅದಕ್ಕೆ ಬಿಟ್ಟ ಹಾಗೆ, ಆಮೇಲೆ ಬರಲೇ ಇಲ್ಲ. ಈಗ ಯೂಟ್ಯೂಬ್ ವಿಡಿಯೋ ನೋಡಿ ಬಂದ್ರೆ ಕಷ್ಟ ಅಲ್ಲಿ ಹೇಳಬಹುದು ಅಲ್ಲ. ಆಯ್ತಾಗಾದ್ರೆ ಒಂದು ಉತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟರು. ಇದೆಲ್ಲ ನಾವು ಇನ್ ಡೆಪ್ತ್ ಹೆಚ್ಚು ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ ಅಂತ ಹೇಳಿದ್ರೆ, ಎಲ್ಲವೂ ಯೂಟ್ಯೂಬ್ ಅಲ್ಲಿ ಆಗ್ತದೆ ಅಂತ ಭ್ರಮೆ ಬೇಡ ಯಾರಿಗೂ ಕೂಡ. ಬೇಕಾದ್ರೆ ಇವ್ರ ನಂಬರ್ ಇದೆ, ನೀವು ಹತ್ರದವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ಯಾವುದೋ ದೂರದಿಂದನೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿಯ ಕ್ಲೈಮೇಟ್ ಬೇರೆ, ಅಲ್ಲಿ ಕ್ಲೈಮೇಟ್ ಬೇರೆ. ಹೌದಲ್ವ? ನಾನು ನಿಜವಾಗಿದ್ರೆ ಪ್ರಚಾರಕ್ಕೆ ಬೇಕಾಗಿ ಮಾಡುವುದಿಲ್ಲ, ನನ್ನ ಕರ್ತವ್ಯ ಮಾತ್ರ ಮಾಡುವುದು. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಇದನ್ನ ಮಾಡಿದ್ರಿ, ಇದನ್ನ ಯಾರೋ ಒಬ್ರು ಬಿಜಾಪುರದ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿಯ ಕ್ಲೈಮೇಟ್ ಬೇರೆ, ಭೂಮಿ ಬೇರೆ, ಮಣ್ಣು ಬೇರೆ. ನೀವು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ಕಾಸರಗೋಡು ಭಾಗದವರಿಗೆ ಆದ್ರೆ ಇದು ಗೈಡ್ ಮಾಡ್ಲಿಕ್ಕೆ ಆಗ್ತದೆ. ಸೇಮ್ ಒಂದೇ ರೀತಿ ಇರ್ತದೆ. ಆ ರೀತಿ ಒಂದು ಮಾಹಿತಿಯನ್ನು ನಮ್ಗೆ ಕೊಟ್ಟರು, ನಿಮಗೆ ಧನ್ಯವಾದ.